ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಯೂರಿನ್ ರೋಟೀನ್ ಟೆಸ್ಟ್ ಬಗ್ಗೆ. ಇದಕ್ಕೆ ಯೂರಿನ್ ಅನಾಲಿಸಿಸ್ ಟೆಸ್ಟ್ ಅಂತಾರ್ರಿ. ಇದಕ್ಕೆ ಮೂತ್ರ ಪರೀಕ್ಷೆನ ಹೇಳ್ಬೋದು. ಸೊ ಯೂರಿನ್ ರೋಟೀನ್ ಟೆಸ್ಟ್ ಅಂದ್ರೆ ಏನು, ಈ ಟೆಸ್ಟ್ನಾಗ ಏನೇನು ಚೆಕ್ ಮಾಡ್ಲಾಗ್ತೈತಿ, ಈ ಟೆಸ್ಟ್ ಡಾಕ್ಟರ್ ನಿಮ್ಗೆ ಯಾಕೆ ಬರ್ದು ಕೊಡ್ತಾರ, ಮತ್ತು ಈ ಟೆಸ್ಟ್ ಎಷ್ಟು ಮೂಲ್ಯದಾಗ ಮಾಡ್ಲಾಗ್ತೈತಿ, ಮತ್ತು ಇದರ ರಿಪೋರ್ಟ್ಸ್ ನಿಮಗೆ ಯಾವಾಗ ಸಿಗ್ತಾವೆ, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋಡ್ರಿ, ಯೂರಿನ್ ರೋಟೀನ್ ಟೆಸ್ಟ್ ಏನಿದೆ ಇದಕ್ಕೆ ಯೂರಿನ್ ಅನಾಲಿಸಿಸ್ ಟೆಸ್ಟ್ ಅಂತಾನು ಕರೀತಾರೆ. ಅಂದ್ರೆ ನಿಮ್ಮ ಮೂತ್ರದ ಸ್ಯಾಂಪಲ್ ಏನು ಕೊಟ್ಟಿರ್ತೀರಿ ಅದ್ರ ಮೇಲೆ ಬೇರೆ ಬೇರೆ ಟೆಸ್ಟ್ ಮಾಡ್ತಾರ್ರಿ. ಫಿಸಿಕಲ್ಲು, ಕೆಮಿಕಲ್ಲು, ಮೈಕ್ರೋಸ್ಕೋಪಿಕ್ ಪ್ರಾಪರ್ಟೀಸ್ ಚೆಕ್ ಮಾಡ್ತಾರೆ ನಿಮ್ಮ ಯೂರಿನ್ ಸ್ಯಾಂಪಲ್ದು. ಸೊ ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಟೆಸ್ಟ್ ಡಾಕ್ಟರ್ ನಿಮ್ಗೆ ಯಾಕೆ ಮಾಡಿಸ್ಲಿಕ್ಕೆ ಹೇಳ್ತಾರೆ, ಯಾಕೆ ಬರ್ದು ಕೊಡ್ತಾರೆ ಈ ಟೆಸ್ಟ್. ಸೊ ನೋಡ್ರಿ, ನೀವು ನಾರ್ಮಲ್ ಹೆಲ್ತ್ ಚೆಕಪ್ ಏನಾರ ಮಾಡ್ಸಕ್ಕೆ ಕುಂತೀರಂದ್ರೆ ಆವಾಗೂ ಯೂರಿನ್ ರೋಟೀನ್ ಟೆಸ್ಟ್ ಮಾಡ್ಲಾಗ್ತೈತ್ರಿ. ಇಲ್ಲ ಡಾಕ್ಟರ್ ನಿಮ್ಗೆ ಏನಾರ ನಿಮ್ಮ ಮೂತ್ರ ಒಳಗಡೆ ಇನ್ಫೆಕ್ಷನ್ ಇರ್ಬೋದು ಅಂತ ಅನ್ಕೊಂಡ್ರೆ ಆವಾಗ ನಿಮ್ಗೆ ಯೂರಿನ್ ರೋಟೀನ್ ಟೆಸ್ಟ್ ಬರ್ದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಕಿಡ್ನಿ ಸಂಬಂಧಿತ ಏನಾರ ಪ್ರಾಬ್ಲಮ್ ಐತೋ ಇಲ್ಲೋ, ನಿಮ್ಮ ಕಿಡ್ನಿ ಬರಾಬರಿ ವರ್ಕ್ ಮಾಡಾವಂಥವು ಎಲ್ಲೋ ನೋಡ್ಲಿಕ್ಕೆ ಈ ಟೆಸ್ಟ್ ಬರ್ದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಐತೋ ಇಲ್ಲೋ ಅದನ್ನ ಕನ್ಫರ್ಮೇಷನ್ ಮಾಡ್ಕೊಲಿಕ್ಕೆ ಈ ಟೆಸ್ಟ್ ಬರ್ದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಲಿವರ್ ಸಂಬಂಧಿತ ಪ್ರಾಬ್ಲಮ್ ಐತೋ ಇಲ್ಲೋ ಅದನ್ನ ಚೆಕ್ ಮಾಡ್ಲಿಕ್ಕೆ ಇದನ್ನ ಬರ್ದು ಕೊಟ್ಟಿರ್ತಾರೆ. ಇಲ್ಲ ಬೇರೆ ಕಂಡೀಷನ್ಸ್ ನಿಮ್ಗೆ ಏನಾರ ಹೆಲ್ತ್ ಪ್ರಾಬ್ಲಮ್ಸ್ ಐತಂದ್ರೆ ಆವಾಗ ಕೂಡ ಈ ಟೆಸ್ಟ್ ಡಾಕ್ಟರ್ ಬರ್ದು ಕೊಟ್ಟಿರ್ತಾರೆ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ಯೂರಿನ್ ರೋಟೀನ್ ಟೆಸ್ಟ್ನಾಗ ಏನೇನು ಚೆಕ್ ಮಾಡ್ಲಾಗ್ತೈತಿ. ಸೊ ಒಂದೇದು ನೋಡ್ರಿ, ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ಲಾಗ್ತೈತಿ ನಿಮ್ಮ ಮೂತ್ರದ್ದು. ಅದ್ರಾಗ ಏನು ಚೆಕ್ ಮಾಡ್ತಾರೆ, ಮೊದ್ಲ ಕಲರ್, ಯೂರಿನಿನ ಕಲರ್ ಏನಿದೆ. ಯೂರಿನ್ ಬಹಳ ಜಾಸ್ತಿ ಡಾರ್ಕ್ ಕಲರ್ ಇತ್ತಂದ್ರೆ ಅದು ಏನು ಸಜೆಸ್ಟ್ ಮಾಡುತ್ತಪ್ಪ ಅಂದ್ರೆ ನಿಮ್ಗೆ ಡಿಹೈಡ್ರೇಷನ್ ಸಮಸ್ಯೆ ಇದೆ, ನಿಮ್ಮ ಮೈ ಒಳಗಡೆ ನೀರಿನ ಅಂಶ ಕಡಿಮೆ ಐತಿ. ಯಾಕಂದ್ರೆ ನಾರ್ಮಲಿ ಕ್ಲಿಯರ್ ಪೇಲ್ ಇರ್ತೈತಿ ರೀ ಯೂರಿನ್. ಈಗ ನೆಕ್ಸ್ಟ್ ಕ್ಲಾರಿಟಿ ಚೆಕ್ ಮಾಡ್ತಾರೆ. ಯೂರಿನ್ ನ್ಯಾಚುರಲಿ ಏನಿರ್ತೈತಿ ಕ್ಲಿಯರ್ ಇರ್ತೈತಿ ರೀ, ಆದ್ರೆ ಅದು ಕ್ಲೌಡಿ ಯೂರಿನ್ ಏನ್ರ ಇತ್ತಂದ್ರೆ ಅದು ಸಜೆಸ್ಟ್ ಮಾಡ್ತೈತಿ ರೀ ನಿಮ್ಮ ಮೂತ್ರ ಒಳಗೆ ಇನ್ಫೆಕ್ಷನ್ ಐತಂತ. ನೆಕ್ಸ್ಟ್ ಆರ್ಡರ್, ದುರ್ಗಂಧ ಚೆಕ್ ಮಾಡ್ತಾರೆ. ಅನ್ಯೂಶುವಲ್ ಏನರ ಸ್ಮೆಲ್ ಇತ್ತಂದ್ರೆ ಅದು ಇಂಡಿಕೇಟ್ ಮಾಡುತ್ತಾ ನಿಮ್ಮ ಯೂರಿನ್ನಾಗ ಏನರ ನಿಮ್ಗೆ ಸಮಸ್ಯೆ ಐತಿ, ಇಲ್ಲ ಅದು ನಾರ್ಮಲ್ ಇರ್ತೈತಿ ರೀ. ಈಗ ನೆಕ್ಸ್ಟ್ ಕೆಮಿಕಲ್ ಎಕ್ಸಾಮಿನೇಷನ್ ಮಾಡ್ಲಾಗ್ತೈತಿ ರೀ. ಸೊ ಇದ್ರಾಗ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಯೂರಿನ್ ಒಳಗೆ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡ್ತಾರೆ. ಯೂರಿನ್ನಾಗ ನಾರ್ಮಲಿ ಗ್ಲೂಕೋಸ್ ಸಕ್ರಿಯ ಅಂಶ ಇರಂಗಿಲ್ಲ, ಆದ್ರೆ ನಿಮ್ಮ ಯೂರಿನ್ನಾಗ ಗ್ಲೂಕೋಸ್ ಸಕ್ರಿಯ ಅಂಶ ಹೈ ಲೆವೆಲ್ನಾಗ ಸಿಕ್ತಂದ್ರೆ ಅದು ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದ್ರೆ ನಿಮ್ಗೆ ಡಯಾಬಿಟೀಸ್ ಸಮಸ್ಯೆ ಇರ್ಬೋದು ಅಂತ. ನೆಕ್ಸ್ಟ್ ಪ್ರೋಟೀನ್ ಅಂಶ ಚೆಕ್ ಮಾಡ್ತಾರ್ರಿ. ನಾರ್ಮಲಿ ಯೂರಿನ್ ಒಳಗಡೆ ಪ್ರೋಟೀನ್ ಇರಂಗಿಲ್ಲ, ಆದ್ರೆ ನಿಮ್ಮ ಯೂರಿನ್ ಒಳಗಡೆ ಏನರ ಪ್ರೋಟೀನ್ ಸಿಗಾಕ ಕುಂತೈತಂದ್ರೆ ಅದು ಏನು ಇಂಡಿಕೇಟ್ ಮಾಡ್ತೈತಪ್ಪ ಅಂದ್ರೆ ನಿಮ್ಗೆ ಕಿಡ್ನಿ ಸಮಸ್ಯೆ ಆಗಿರಬಹುದು. ನೆಕ್ಸ್ಟು pH ಲೆವೆಲ್ ಚೆಕ್ ಮಾಡ್ತಾರೆ. ಸ್ಲೈಟ್ಲಿ ಅಸಿಡಿಕ್ ಇಲ್ಲ ಹೈ ವ್ಯಾಲ್ಯೂ ಇಂಡಿಕೇಟ್ ಏನು ಮಾಡುತ್ತಪ್ಪ ಅಂದ್ರೆ ನಿಮ್ಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಬೇರೆ ಏನರ ಸ್ವಾಸ್ಥ್ಯ ಸಂಬಂಧಿತ ಪ್ರಾಬ್ಲಮ್ ಆಗಿರ್ಬೋದು ಅಂತ. ನೆಕ್ಸ್ಟ್ ಕೀಟೋನ್ ಲೆವೆಲ್ಸ್ ಚೆಕ್ ಮಾಡ್ಲಾಗ್ತೈತಿ ರೀ. ಜಾಸ್ತಿ ಕೀಟೋನ್ ಲೆವೆಲ್ಸ್ ನಾರ್ಮಲ್ಕಿಂತ ಇತ್ತಂದ್ರೆ ಅದು ಏನು ಸಜೆಸ್ಟ್ ಮಾಡುತ್ತಾ ನಿಮ್ಗೆ ಮಧುಮೇಹ, ಡಯಾಬಿಟೀಸ್ ಸಮಸ್ಯೆ ಇರ್ಬೋದು, ಇಲ್ಲ ನೀವೇನರ ಉಪವಾಸ ಮಾಡ್ಯಾರಂದ್ರೂ ಕೂಡ ಈ ವ್ಯಾಲ್ಯೂಸ್ ನಾರ್ಮಲ್ಕಿಂತ ಜಾಸ್ತಿ ಬರ್ತಾವ್ರಿ. ನೆಕ್ಸ್ಟು ಬಿಲಿರುಬಿನ್ ಲೆವೆಲ್ ಚೆಕ್ ಮಾಡ್ತಾರೆ. ಅದು ನಾರ್ಮಲ್ಕಿಂತ ಏನರ ಜಾಸ್ತಿ ಬಂತಂದ್ರೆ ನಿಮ್ಗೆ ಲಿವರ್ ಸಂಬಂಧಿತ ಪ್ರಾಬ್ಲಮ್ ಐತಂತ ಅರ್ಥ ರೀ. ಈಗ ನೆಕ್ಸ್ಟ್ ನೋಡ್ರಿ, ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡ್ಲಾಗ್ತೈತಿ. ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ನಾಗ ಏನು ಮಾಡ್ತಾರಪ್ಪ ಅಂದ್ರೆ RBCs ಚೆಕ್ ಮಾಡ್ತಾರೆ, ರೆಡ್ ಬ್ಲಡ್ ಸೆಲ್ಸ್. ಅದು ನಿಮ್ಮ ಮೂತ್ರ ಒಳಗೆ ಐತೋ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಅದು ಪ್ರೆಸೆನ್ಸ್ ಆಫ್ RBCs ಏನರ ನಿಮ್ಮ ಮೂತ್ರ ಒಳಗೆ ಕಂಡು ಬಂತಂದ್ರೆ ನಿಮ್ಮ ಮೂತ್ರ ಒಳಗಡೆ ರಕ್ತದ ಅಂಶ ಐತಂತ ಅರ್ಥ. ಅದು ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದ್ರೆ ನಿಮ್ಗೆ ಏನರ ಕಿಡ್ನಿ ಸ್ಟೋನ್ ಸಮಸ್ಯೆ ಆಗಿರ್ಬೋದು, ಇಲ್ಲ ನಿಮ್ಗೆ ಬೇರೆ ಏನರ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಅರ್ಥ, ಇಲ್ಲ ಬೇರೆ ಯಾವ್ದಾರ ಹೆಲ್ತ್ ಕಂಡೀಷನ್ಸ್ ಆಗಿರ್ಬೋದು ಅಂತ ಅರ್ಥ ರೀ. ಈಗ ನೆಕ್ಸ್ಟ್ WBC ಲೆವೆಲ್ಸ್ ಚೆಕ್ ಮಾಡ್ತಾರೆ. WBC ಲೆವೆಲ್ ನಾರ್ಮಲ್ಕಿಂತ ಏನರ ಬಹಳ ಜಾಸ್ತಿ ಇದ್ವು ಅಂದ್ರೆ ಇದು ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದ್ರೆ ನಿಮ್ಗೆ ಕಾಲ್ಮಡ್ಯಾಗ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, ನಿಮ್ಗೆ ಯೂರಿನ್ ಇನ್ಫೆಕ್ಷನ್ ಸಂಬಂಧ ಆಗಿರ್ಬೋದು. ನೆಕ್ಸ್ಟ್ ಬ್ಯಾಕ್ಟೀರಿಯಾ ಐತೋ ಇಲ್ಲೋನ ಚೆಕ್ ಮಾಡ್ತಾರೆ. ಬ್ಯಾಕ್ಟೀರಿಯಾ ಏನರ ಪ್ರೆಸೆಂಟ್ ಇತ್ತಂದ್ರೆ ನಿಮ್ಮ ಮೂತ್ರ ಒಳಗಡೆ ನಾರ್ಮಲಿ ಇರಂಗಿಲ್ಲ ಇತ್ತಂದ್ರೆ ಅದು ನಿಮ್ಗೆ ಈ ಮೂತ್ರ ಇನ್ಫೆಕ್ಷನ್ ಇದೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದೆ ಅಂತ ಕಂಡುಹಿಡಿತಾರೆ. ನೆಕ್ಸ್ಟ್ ಕ್ರಿಸ್ಟಲ್ಸ್ ಚೆಕ್ ಮಾಡ್ತಾರೆ. ಅದ್ರೊಳಗೆ ಮೂತ್ರ ಒಳಗೆ ಏನರ ಕ್ರಿಸ್ಟಲ್ಸ್ ಸಿಕ್ತಂದ್ರೆ ಅದು ಏನು ಇಂಡಿಕೇಟ್ ಮಾಡ್ತಾ ನಿಮ್ಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಆಗಿರ್ಬೋದು, ಇಲ್ಲ ಬೇರೆ ಏನರ ಸ್ವಾಸ್ಥ್ಯ ಸಮಸ್ಯೆ ಆಗಿರ್ಬೋದು ಅಂತ ಅರ್ಥ ರೀ. ಈಗ ಈ ಟೆಸ್ಟ್ ಎಷ್ಟು ಮೂಲ್ಯದ ಮಾಡ್ಕೊಳ್ಳಾಗ್ತೈತಿ. ಸೊ ನೋಡ್ರಿ, 200 ಲಿಂತ್ರ 300 ರೂಪಾಯಿ ಒಳಗೆ ಈ ಟೆಸ್ಟ್ ಆಗ್ತೈತಿ ರೀ.
ಯೂರಿನ್ ರೂಟೀನ್ ಟೆಸ್ಟ್ ಆಗ್ತೈತ್ರಿ. ಅದ್ರ ರೇಟ್ ನೋಡ್ರಿ ಜಾಸ್ತಿ ಕಡಿಮೆ ಕೂಡ ಆಗ್ಬೋದು. ಅದು ಡಿಪೆಂಡ್ ಆಗುತ್ತೆ ನೀವು ಯಾವ ಸಿಟಿಯಾಗ ಅದ್ರಿ ಮತ್ತು ಯಾವ ಲ್ಯಾಬ್ನಾಗ ಮಾಡಿಸ್ಕೊಳವಂತೀರಿ. ಸಿಟಿ ಮತ್ತು ಲ್ಯಾಬ್ ಪ್ರಕಾರ ಬೇರೆ ಬೇರೆ ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಈಗ ನೀವು ಮೂತ್ರ ಸ್ಯಾಂಪಲ್ ಕೊಟ್ರಿ ಅಂದ್ರೆ ಎಷ್ಟೊತ್ತಿಗೆ ನಿಮ್ಗೆ ರಿಪೋರ್ಟ್ ಸಿಕ್ಬಿಡ್ತೈತಿ. ಸೊ ನೋಡ್ರಿ, ನೀವು ಮೂತ್ರ ಕೊಟ್ಟ ಆದಮೇಲೆ, ಇದು ಮೂತ್ರದ ಸ್ಯಾಂಪಲ್ ಕೊಟ್ಟ ಆದಮೇಲೆ 24 ತಾಸು ಒಳಗೆ ನಿಮ್ಗೆ ರಿಪೋರ್ಟ್ ತಯಾರು ಮಾಡಿ ಕೊಳ್ಳಾಗ್ತೈತ್ರಿ. ಸೊ ಒಂದು ದಿನದೊಳಗೆ ನಿಮ್ಗೆ ರಿಪೋರ್ಟ್ ಸಿಕ್ಬಿಡ್ತಾವೆ ಅನ್ಕೊಂತೀನಿ. ಯೂರಿನ್ ರೂಟೀನ್ ಟೆಸ್ಟ್ ಬಗ್ಗೆ ಎಲ್ಲ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಬಿಟ್ಟೇನ್ರಿ. ಈ ವಿಡಿಯೋ ನೋಡಾದ್ಮೇಲೂ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರುತ್ತೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ಮುಂದೆ ಕೂಡ ಇದೇ ರೀತಿ ಹೊಸ ನೀವು ಕಂಟೆಂಟ್ ಬಗ್ಗೆ, ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಐತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದು ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.